ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ವಾಣಿ ಅಂತ. ನಾನು ಇಲ್ಲಿ ವಿಜಯನಗರದಲ್ಲಿ ಇರೋದು. ಸುಮಾರು 7 ವಾರದಿಂದ ನಾನು ಇಲ್ಲಿ ಸೇವೆ ಮಾಡಕ್ ಬರ್ತಾ ಇದ್ದೀನಿ. ರಾಯರದು ಶಾಪ್ ಇದೆ, ಅಗ್ರಹಾರ ದಾಸರಳ್ಳಿ, ವಾಣಿಸ್ ಪರ್ಪಲ್ ಮ್ಯಾಟ್ರಿಕ್ಸ್ ಲ್ಯಾಶ್ ಲೋನ್ ಅಂತ ಒಂದು ಬ್ಯೂಟಿ ಸಲೂನ್ ಇದೆ. ನಾವು ನಮ್ಮ ಸಲೂನ್ ಅಲ್ಲಿ ಒಂದು 250 ರಾಯರ ಹೆಸರಲ್ಲಿ ರಾಯರ ಫೋಟೋನ ಇದ್ ಮಾಡಿ ಕಾರ್ಡ್ ಮಾಡಿಸಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ಸೊ ಆಕಸ್ಮಿಕವಾಗಿ ಇನ್ ಯಾರೋ ಕೇಳಿದ್ರು ಅಂದ್ಬಿಟ್ಟು ಅದೇ ಟೈಮಲ್ಲಿ ನಾನು ಇಲ್ಲಿ ಬಂದೆ. ಸೊ ಇಲ್ಲಿಗೆ ಬಂದಾಗ ಅವತ್ತಿಂದ ಮತ್ತೆ ಇಲ್ಲಿ ಪ್ರತಿ ಮಂಗಳವಾರ ಇಲ್ಲಿ ಫೋಟೋಸ್ ನ ಕೊಡ್ತಾ ಇದೀವಿ ನಾವು. ಇದುವರೆಗೂ 2,000ಕ್ಕಿಂತ ಹೆಚ್ಚಾಗಿ ಫೋಟೋ ಡಿಸ್ಟ್ರಿಬ್ಯೂಷನ್ ಆಗಿದೆ. ಮತ್ತೆ ತುಂಬಾ ಚೆನ್ನಾಗಿ ರಾಯರ ಸೇವೆ ನಮ್ ಕಡೆಯಿಂದ ರಾಯರು ಮಾಡಿಸ್ಕೊಂಡು ನಾವಿದು ಮಾಡ್ತಾ ಇದೀವಿ ಅಂತ ಹೇಳೋದಲ್ಲ, ರಾಯರು ನಮ್ಮನ್ನ ಆಯ್ಕೆ ಮಾಡ್ಕೊಂಡು ಈ ಒಂದು ಸೇವೆಗೆ ನಮ್ಮನ್ನ ನಿಮಿತ್ತ ಮಾಡಿದ್ದಾರೆ ಅನ್ನೋದು ಅದು ನಮ್ಮ ಒಂದು ಪೂರ್ವಜನದ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಮತ್ತೆ ಇಲ್ಲಿ ಸೇವೆ ಮಾಡಕ್ ಬಂದಾಗ್ಲಿಂದ ನಮಗೆ ತುಂಬಾನೇ ಅನುಕೂಲ ಆಗಿದೆ ಪ್ರತಿಯೊಂದು ವಿಚಾರದಲ್ಲೂ. ಇಲ್ಲಿ ನಾವು ಬಂದಾಗ ರಾಯರು ಮುಂದೆ ನಿಂತಾಗ ಏನಾರು ಕೇಳ್ಬೇಕು ಅನ್ಸೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಎದುರುಗಡೆ ನಿಂತ್ರೆ ರಾಯರು ಅನ್ನೋದ್ ಬಿಟ್ರೆ ಇನ್ನೇನು ನೆನಪಿಗೆ ಬರಲ್ಲ. ಸೊ ಅಷ್ಟು ಒಂದು ಮಹಿಮೆ ಈ ಕ್ಷೇತ್ರದಲ್ಲಿ ಇದೆ ಅಂತ ಹೇಳ್ತೀನಿ. ಆಲ್ಮೋಸ್ಟ್ 5ನೇ ವಾರದಲ್ಲಿ ನಾನು ಬರ್ಬೇಕಾದ್ರೆ ನನ್ನ ಮಗನಿಗೆ ಸ್ವಲ್ಪ ಹುಷಾರಿಲ್ಲ. ಅಲ್ಲಿ ಅವ್ನು ಉಜ್ರೆಲ್ ಓದ್ತಾ ಇರೋದು, ಬಿದ್ದು ಸ್ವಲ್ಪ ನೆಕ್ಕದ್ರ ಪ್ರಾಬ್ಲಮ್ ಆಗಿತ್ತು. ಅದು MIR ಸ್ಕ್ಯಾನ್ ಎಲ್ಲ ಮಾಡಿಸ್ಬೇಕು ಅಂತ ಅಂದಿದ್ರು. ಸೊ ಮಂಗಳವಾರನೇ ನಾವಿಲ್ಲಿ ಪ್ರತಿ ಮಂಗಳವಾರ ಸೇವೆ ಮಾಡೋದು. ಅವನು ಸೋಮವಾರ ನೈಟ್ ಹೊರಟಿದ್ದ ಉಜ್ರೆಯಿಂದ. ಇಲ್ಲೇ MIR ಸ್ಕ್ಯಾನಿಂಗ್ ಎಲ್ಲ ಇಲ್ಲೇ ಮಾಡಿಸಿ ಇಲ್ಲೇ ಟ್ರೀಟ್ಮೆಂಟ್ ಕೊಡ್ಸೋಣ ಅಂತ ನಾವ್ ಅನ್ಕೊಂಡಿದ್ವಿ. ಸೊ ಸೋಮವಾರ ನೈಟ್ ಹೊರಟ, ಒಂದ್ ಮಂಗಳವಾರ ಬೆಳಿಗ್ಗೆ ಬರೋ ಟೈಮ್ ಇತ್ತು. ನಂದು ಮಂಗಳವಾರನೇ ಸೇವೆ ಇತ್ತು. ಸೇವೆ ಯಾವ್ದೇ ಕಾರಣಕ್ಕೂ ಮಿಸ್ ಆಗ್ಬಾರ್ದು ಅಂತ ಸಂಕಲ್ಪ ಮಾಡಿ ಇಲ್ಲಿ ಬಂದು ಸೇವೆ ಮಾಡಿಸ್ಕೊಂಡು ಹೋದ್ವಿ. ಬಟ್ ಅಲ್ಲಿ ಡಾಕ್ಟರ್ ಹತ್ರ ಹೋಗಿ ತೋರ್ಸಿದ್ರೆ ಏನು ತೊಂದ್ರೆ ಇಲ್ಲ, ಎಲ್ಲ ನಾರ್ಮಲ್ ಅಂತ ಬಂತು. ಇದು ಒಂದು ಪವಾಡ ಅಂತಾನೆ ಅನ್ಕೋಬಹುದು. ರಾಯರು ನಮಗೆ ತೋರಿಸಿರುವಂತ ಒಂದು ಸೂಚನೆ, ಒಂದು ಪಾಸಿಟಿವ್ ವೈಬ್ ಅಂತ ತುಂಬಾ ಅನ್ಸುತ್ತೆ. ತುಂಬಾ ಖುಷಿ ಆಗುತ್ತೆ ಆಕ್ಚುಲಿ. ಪ್ರತಿಯೊಂದು ಕ್ಷಣನ ಅವ್ರನ್ನ ನೆನ್ಸೋದೇ ಒಂದು ಅದ್ಭುತ. ಖಂಡಿತ ಇಲ್ಲಿ ಬನ್ನಿ, ರಾಯರು ಸೇವೆ ಮಾಡಿ. ರಾಯರು ಪ್ರತಿ ಕ್ಷಣ ನೀವು ಕೂತಿದ್ ಕಡೆ ರಾಯರು ನೆನ್ಸಿದ್ರು ರಾಯರು ಅಲ್ಲಿ ಸೂಚನೆ ಏನಾದ್ರು ಕೊಡ್ತಾನೆ ಇರ್ತಾರೆ. ಜೀವನದಲ್ಲಿ ಇನ್ನೊಂದು ಹಂತಕ್ಕೆ ನಾವು ಹೋಗ್ಬೇಕು ಅಂದ್ರೆ ಗುರುಗಳದ ಆಶೀರ್ವಾದ ಕೃಪೆ ಇರ್ಬೇಕು. ರಾಯರು ಬಂದ್ಬಿಟ್ಟು ತುಂಬಾನೇ ಧಾರಾಳವಾಗಿರುವಂತ ವ್ಯಕ್ತಿತ್ವ. ಅವ್ರ ಬಗ್ಗೆ ಏನು ಹೇಳಕ್ಕೆ ಅಲ್ಲ. ರಾಯರು ಒಬ್ರು ಹೋಲಿದ್ರೆ ಇಡೀ ದೈವ ಶಕ್ತಿಲಿರುವಂತ ನರಸಿಂಹಸ್ವಾಮಿ ಇರ್ಬೋದು, ಹಯಗ್ರೀವ ಸ್ವಾಮಿ ಇರ್ಬೋದು, ಹನುಮಂತರು ಎಲ್ಲ ಹೊಲ್ದಂಗೆ ಆಗುತ್ತೆ. ಯಾಕಂದ್ರೆ ಅವ್ರಷ್ಟು ಸಾಕ್ಷಾತ್ಕಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ನಾನು 5ನೇ ವಾರ ಹಾಕ್ಸಿದ್ದು ಸರ್. ಇಲ್ಲಿ ಬಂದು ಇದು ಶ್ರೀಚಕ್ರ, ಬೀಜಾಕ್ಷರ ಮಾಡಿ